ಹೆಲೋ ವೆಲ್ಕಮ್ ಬ್ಯಾಕ್. ಎಸ್, ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಆ್ಯಕ್ಚುಲಾಗಿ ಈವ್ನಿಂಗ್ 4 ಆಗಿದೆ. ನನ್ನ ಪ್ರಕಾರ ಮಧ್ಯಾಹ್ನ, ಮೇ ಬಿ ನಿಮಗೆಲ್ಲ ಈವ್ನಿಂಗ್ ಆಗಿರ್ಬೋದು. ಬಿಕಾಸ್ ಜಸ್ಟ್ ಇವಾಗಲೇ ರಿಚನ್ ಮಲಗಿದ್ದು. ಅಂದರೆ ಇತ್ತೀಚೆಗೆ ಹೇಗಾಗಿದೆ ಅಂದರೆ, ಈ ಲಾಕ್ಡೌನ್ ಇದೆಲ್ಲ ಆದಮೇಲಿಂದ ಎಲ್ಲೂ ಹೋಗೋಷ್ಟಿಲ್ಲ, ನಾವು ಎಲ್ಲೂ ಹೋಗೋಷ್ಟಿಲ್ಲ, ಯಾರೂ ಆಫೀಸ್ಗೆ ಹೋಗೋಷ್ಟಿಲ್ಲ. ಸ್ವಲ್ಪ ಲೇಟ್ ಎದ್ದೇಳೋ ಥರ ಆಗೋಗಿತ್ತು. ರಿಚನ್ ಇನ್ನೂ ಸ್ವಲ್ಪ ಜಾಸ್ತಿನೇ ಲೇಟ್, 9:30 10 o'clock ಎದ್ದೇಳ್ತಾನೆ ಮಾರ್ನಿಂಗ್. ಸೊ ಮಧ್ಯಾಹ್ನ ಬೇಗ ಮಲಗಿಸೋಕ್ಕಾಗಲ್ಲ. ಇವಾಗ 3:30 ಕರ್ಕೊಂಡು ಹೋದರೆ 4 o'clock ಮಲಗಿದ್ದಾನೆ. ಆ್ಯಂಡ್ ಜೋಲಿಯಲ್ಲಿ ಮಲಗೋದು. ಸೊ ಜೋಲಿಯಲ್ಲಿ ಜಸ್ಟ್ ಮಲಗಿಸ್ಬಿಟ್ಟು ಬಂದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಾಗಿ ರಿಚಿನ್ ತೋರಿಸ್ತೀನಿ ನಾನು ನಿಮಗೆ. ಆ್ಯಕ್ಚುಲಾಗಿ ಇನ್ನೂ ಕೆಲವು ಕೆಲಸ ಇದೆ. ಬನ್ನಿ, ನಾನು ನಿಮಗೆ ಫಸ್ಟ್ ರಿಚನಿಂದ ತೋರಿಸ್ಬಿಡ್ತೀನಿ. ರಿಚನ್ ಇನ್ನೂ ಊಟ ಮಾಡಿಲ್ಲ, ಇವಾಗ ಆ್ಯಕ್ಚುಲಾಗಿ ಊಟ ಮಾಡಬೇಕು. ಫಸ್ಟ್ ರಿಚನಿಂದ ತೋರಿಸ್ತೀನಿ, ಅದಾದಮೇಲೆ ಏನು ಕೆಲಸ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ರಿಚನ್ ಮಲಗಿದ ಮೇಲೆ ನನಗೆ ಉಳಿದಿದ್ದ ಕೆಲಸಗಳೆಲ್ಲ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿ ಅಂದರೆ ನಾನು ಹಾಫ್ ಆನ್ ಅವರ್ ಮಾಡೋ ಕೆಲಸನ 1 hour 2 hours ಆಗುತ್ತೆ. ಬಿಕಾಸ್ ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತೇನೆ, ನಾನು ಮಾಡ್ತೀನಿ ಅಂತಾನೆ. ಸೊ ಹಾಗಾಗಿ ಅದಾದಮೇಲೆ ಇವತ್ತು ನನಗಿರೋ ಕೆಲಸ ಏನು ಅಂತ ಹೇಳಿ ಅಂದರೆ, ಎಸ್, ನೀವು ನೋಡ್ತಿದ್ರಲ್ಲ ಬ್ಯಾಗ್, ಲೈಕ್ ಈ ಬ್ಯಾಗ್ನ ಸಾರ್ಟ್ ಔಟ್ ಮಾಡಬೇಕು. ಕೆಲವೊಂದೆಲ್ಲ ಬೇರೆ ಬ್ಯಾಗ್ಗೆ ಶಿಫ್ಟ್ ಮಾಡಬೇಕು. ತುಂಬ ದಿವಸದಿಂದ ಈ ಬ್ಯಾಗ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಒಂದು ಫಂಕ್ಷನ್ಗೆ ಅದೇ ಶ್ರೀಮಂತಕ್ಕೆ ಹೋದುವಾಗ ಗಾಡಿ ಓಡಿಸ್ತಿರ್ಬೇಕು, ದೊಡ್ಡ ಸ್ಕರ್ಟ್ ಹಾಕೊಂಡು ಹೋಗಿದೆ. ತುಂಬ ಜನ ಕೇಳಿದ್ರು ಆ ಡ್ರೆಸ್ ಬಗ್ಗೆ. ಆ ಸ್ಕರ್ಟ್ ಫುಲ್ ಜೋರು ಮಳೆ ಏನೋ ಆಗಿ ಬ್ಯಾಗ್ ಕೆಳಗೆ ಬಿದ್ದು ಹೀಗಾಗೋಯ್ತು. ಎಸ್, ರೋಡಲ್ಲಿ ತರ್ಚಿ ಹೀಗಾಯಿತು. ಆ್ಯಂಡ್ ತುಂಬ ಹೆವಿ ಇರುತ್ತೆ. ಮೇ ಬಿ ಅಟ್ಲೀಸ್ಟ್ ಇದು ಒಂದು 3 to 4 kgs ಇರುತ್ತೆ ನಮ್ಮ ಬ್ಯಾಗಲ್ಲಿ ಈ ಥಿಂಗ್ಸ್. ಸೊ ಈಗ ಅದನ್ನ ಸಾರ್ಟ್ ಔಟ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಅದನ್ನ ಟೈಮ್ ಲ್ಯಾಪ್ಸಲ್ಲಿ ಇಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಮಾಡಬೇಕು. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಈ ಥರದ ಪೌಚಸ್ ಇಟ್ಕೊಂಡಿದ್ದೀನಿ, ಕೆಲವು ಪೌಚಸಲ್ಲಿ ಹಾಕಿಡಕ್ಕೆ ಅಂತ. ಸೊ ಅದು ಮಾಡಬೇಕು. ಹಾಗೆ ಎಸ್, ಇದು ಹರಿಯವ್ರ ಕಂಪ್ನಿಯಲ್ಲಿ ಕೊರೋನಾದು ಕಿಟ್ ಕೊಟ್ಟಿದ್ರು. ಸೊ ಏನೇನೋ ಸುಮಾರು ಥಿಂಗ್ಸ್ ಇದೆ ಇದರಲ್ಲಿ. ಇದನ್ನೆಲ್ಲ ತೆಗೆದು ಸಾರ್ಟ್ ಔಟ್ ಮಾಡಬೇಕು. ಅಂದರೆ ಎಸ್, ಇದೇನೋ ಒಂದು ಕೊಟ್ಟಿದ್ದಾರೆ, ಓಕೆ, ಡೈವರ್ಸಿ ಹೈಜಿನೈಸರ್ ಅಂತ. ಇದರಲ್ಲಿ ಏನಿದೆ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಸಮ್ ಸ್ಪ್ರೇಸ್, ವೈಪ್ಸ್ ಎಲ್ಲ ಇದೆ. ಸೊ ಇದನ್ನ ತೆಗಿಬೇಕು. ಹಾಗೆ ಮಾಸ್ಕ್ ಕೊಟ್ಟಿದ್ದಾರೆ, ಹ್ಯಾಂಡ್ ಗ್ಲೌಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ಲಾಸ್ಟ್ 1 weekಯಿಂದ ಹರಿ ಆಫೀಸ್ಗೆ ಹೋಗ್ತಿದ್ದಾರೆ ಅಂತ ಹೇಳಿ ಅಂದೆಲ್ಲ. ಸೊ ಮೇ ಬಿ ಈ ವೀಕ್ ಹೋಗ್ತಾರೆ, ನೆಕ್ಸ್ಟ್ ವೀಕಿಂದ ಹೋಗಲ್ಲ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. 15 ಡೇಸ್ಗೆ ಬ್ಯಾಂಗ್ಳೂರಲ್ಲಿ ಯಾರಿದ್ದಾರೋ, ಬಿಕಾಸ್ ತುಂಬ ಜನ ಅವ್ರವ್ರ ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ. ಬ್ಯಾಂಗ್ಳೂರಲ್ಲಿ ತುಂಬ ಕಡಿಮೆ ಜನ ಇದೆ. ದಿಸ್ ದಿವಸ ಓನ್ಲಿ ಅವ್ರ ಬಾಸ್ ಮಾತ್ರ ಹೋಗ್ತಾಯಿದ್ರು. ಸೊ ಇವಾಗ ಹರಿ ಜಾಯ್ನ್ ಆಗಿದ್ದಾರೆ ಲಾಸ್ಟ್ 1 weekಯಿಂದ. ಸೊ ಇದನ್ನು ಸಾರ್ಟ್ ಔಟ್ ಮಾಡಬೇಕು. ಎಸ್, ಇದನ್ನು ಸಾರ್ಟ್ ಔಟ್ ಮಾಡಬೇಕು. ಮತ್ತು ಹಾಗೆ ಹರಿ ತಂದಿರೋ ಈ ಪ್ರಾಡಕ್ಟ್ಸ್ನ ಸಾರ್ಟ್ ಔಟ್ ಮಾಡಿ. ಸೊ ಈಗ ಫಸ್ಟ್ ನಾನು ಹೋಗಿ ಊಟ ಮಾಡ್ತೀನಿ. ಊಟ ಮಾಡಿ ಆದಮೇಲೆ ಬ್ಯಾಗ್ ಸಾರ್ಟ್ ಔಟ್ ಮಾಡಬೇಕು. ದೆನ್ ಇದು ಸಾರ್ಟ್ ಔಟ್ ಮಾಡಬೇಕು. ಬಿಕಾಸ್ ಇದನ್ನೆಲ್ಲ ರಿಚನ್ ಇರಬೇಕಾದ್ರೆ ತೆಗೆದ್ರೆ ನಾನು ಅಂತ ಟ್ರೈ ಮಾಡಿ ಎಲ್ಲ ಲೈಕ್ ಒಂದಕ್ಕೆ 2 ಕೆಲಸ ಆಗೋ ಥರ ಆಗಿಬಿಡುತ್ತೆ. ಆ್ಯಂಡ್ ಸೊ ಹಾಗಾಗಿ ಎಸ್, ಇವಾಗ ನಾನು ಕಿಚನ್ಗೆ ಹೋಗ್ತೀನಿ. ಕಿಚನ್ಗೆ ಹೋಗಿ ಹೊಟ್ಟೆ ಹಸ್ತಾ ಇದೆ ಆ್ಯಕ್ಚುಲಾಗಿ. ಸೊ ಪಲಾವ್ ಇದೆ ಬೆಳಗ್ಗೆದು. ಸೊ ಅದೇ ಪಲಾವ್ ಅಂದರೆ ಹರಿ ಇಲ್ಲ ಅಲ್ವಾ, ಆಫೀಸ್ಗೆ ಹೋಗ್ತಿರೋದ್ರಿಂದ ಅವ್ರಿಗೆ ಲೈಕ್ ಕಂಪ್ಲೀಟ್ ಫುಡ್ ಆಫೀಸಲ್ಲೇ ಇರುತ್ತೆ. ತುಂಬಾ ಚೆನ್ನಾಗಿರೋ ಫುಡ್ ಇರುತ್ತೆ ಆ್ಯಕ್ಚುಲಾಗಿ. ಸೊ ಹಾಗಾಗಿ ನಾನೇನು ಕುಕ್ ಮಾಡಿ ಕಳಿಸೋಷ್ಟಿರಲ್ಲ. ಒಂದೊಂದ್ಸತಿ ಬೆಳಗ್ಗೆನೂ ತಿನ್ನಲ್ಲ, ಅಲ್ಲೇ ಹೋಗಿ ತಿಂತಾರೆ. ಸೊ ನಾನು ಮಾತ್ರ ಇವಾಗ ಊಟ ಮಾಡಬೇಕು. ಪಲಾವ್ ಇದೆ. ಸೊ ಆ ಪಲಾವ್ನ ಇವಾಗ ನಾನು ಊಟ ಮಾಡ್ತೀನಿ. ಜಸ್ಟ್ ಈಗಲೇ ಊಟ ಮುಗೀತು. ಆ್ಯಕ್ಚುಲಾಗಿ ರಿಚನ್ ಮಲಗಿದ್ದಾನಲ್ವ, ಅವನು ಎದ್ಮೇಲೆ ಅಂತ ಹೇಳಿ ಸ್ನ್ಯಾಕ್ಸ್ಗೆ ಇವತ್ತೇನು ಫ್ರೂಟ್ಸ್ ಇಲ್ಲ. ಆ್ಯಕ್ಚುಲಾಗಿ ಈವ್ನಿಂಗ್ ಹೋಗಿ ತೊಗೊಂಬರ್ಬೇಕಿದೆ. ಸೊ ಎಗ್ ಕೊಡ್ತಾ ಇದ್ದೀನಿ, ಬೆಳಗ್ಗೆ ಎಗ್ ಕೊಟ್ಟಿಲ್ಲ. ಸೊ ಆ್ಯಂಡ್ ಎಗ್ ಬಾಯ್ಲರ್ ತೊಗೊಂಡಿದ್ದೆ ಅಲ್ಲ ನಾನು ಅಮೆಝಾನಲ್ಲಿ. ಎಸ್, ಅಮೆಝಾನಲ್ಲಿ ಈ ಎಗ್ ಬಾಯ್ಲರ್ನ ತೊಗೊಂಡಿದ್ದೆ. ಸೊ ಆ ಎಗ್ ಬಾಯ್ಲರ್ದು ರಿವ್ಯೂ ಮಾಡಿರಲಿಲ್ಲ ನಾನು. ಆ್ಯಕ್ಚುಲಾಗಿ ಮಾಡ್ತೀನಿ ಅಂತ ಹೇಳಿ ಅಂತೆ ಮಾಡಿರಲಿಲ್ಲ.
ಸೊ ಅದ್ರದ್ದು ಯೂಸೇಜ್ನ ಜಸ್ಟ್ ಹಾಗೆ ಸಿಂಪಲ್ ಆಗಿ ಹೇಳ್ಬಿಡ್ತಿದ್ದೀನಿ. ಯೂಸ್ ಮಾಡಿ ಆಗಿದೆ ತುಂಬ ಸತಿ, ತುಂಬ ಚೆನ್ನಾಗಿದೆ. ಲೈಕ್ ಆಲ್ಮೋಸ್ಟ್ ಎವ್ರಿ ಡೇ ಯೂಸ್ ಮಾಡ್ತೀನಿ ರಿಚನ್ಗೆ ಹರಿಗೆ ಅಂತ ಹೇಳ್ಬಿಟ್ಟು. ಏನಿಲ್ಲ, ಇದರಲ್ಲಿ ಒಂದು ಮೆಜರಿಂಗ್ ಕಪ್ ಕೊಟ್ಟಿರ್ತಾರೆ ನಮಗೆ. ಲೈಕ್ ಮೊಟ್ಟೆ ಹೇಗೆ ಬೇಯಬೇಕು ಅನ್ನೋದ್ರ ಮೇಲೆ ನೀರು ಹಾಕಬೇಕು. ಮೀಡಿಯಮ್ ಹಾರ್ಡ್ ಸ್ಟೀಮ್ ಬನ್ಸ್ ಅಂತ ಹೇಳಿದೆ. ಸೊ ನಮ್ಗೆ ಹೇಗೆ ಬೇಕೋ ಹಾಗೆ ನಾನು ರಿಚನ್ಗೆ ಅಂತ ಹೇಳ್ಬಿಟ್ಟು ಫುಲ್ ಈ ಜಾರ್ ಫುಲ್ ನೀರು ಹಾಕ್ತೀನಿ. ಸೊ ಇದು ಹಾಕ್ಬಿಟ್ಟು ಅದ್ರ ಮೇಲೆ ಈ ಪ್ಲೇಟ್ ಇಟ್ಬಿಟ್ಟು ಲೈಕ್ ನೀರು ಹಾಕ್ಬಿಟ್ಟು ಆಮೇಲೆ ಪ್ಲೇಟ್ ಇಡಬೇಕು. ಸೊ ನೀರು ತಗೊಂಡ್ರಿ ಈಗ ಇಷ್ಟೇ. ಇದಕ್ಕೆ ಹೀಗೆ ನೀರು ಹಾಕ್ಬಿಟ್ಟು ಜಸ್ಟ್ ಒಂದು ಪ್ಲೇಟ್ ಇಟ್ಬಿಟ್ಟು 2 ಎಗ್ ತಗೊಂತಿದ್ದೀನಿ. 2 ಎಗ್ ತಗೊಂತಿದ್ದೀನಿ. ಆಕ್ಚುಲ್ ಆಗಿ ರಿಚನ್ ಮುಂಚೆ ಎಗ್ ಎಲ್ಲೋ ಯೋಗ್ ಸಹ ತಿಂತಾ ಇದ್ದ, ಬಟ್ ಇತ್ತೀಚೆಗೆ ಆ ಯೋಗ್ ತಿನ್ನೋದನ್ನ ಬಿಟ್ಬಿಟ್ಟಿದ್ದಾನೆ. ಸೊ ಹಾಗಾಗಿ 2 ಎಗ್ ವೈಟ್ಸ್ ಮಾತ್ರ ಕೊಡ್ತೀನಿ. ಯೋಗ್ ತಿನ್ನೋದಾದ್ರೆ 1 ಎಗ್ ಕೊಡ್ತಿದೆ ಅಷ್ಟೇ. ಇದನ್ನ ಕ್ಲೋಸ್ ಮಾಡಿಬಿಟ್ಟು ಪ್ಲಗ್ ಆನ್ ಮಾಡಿಬಿಟ್ಟು ಇಲ್ಲಿ ಸ್ವಿಚ್ ಇದೆ, ಇಲ್ಲಿ ಲೈಟ್ ಆನ್ ಆಗುತ್ತೆ. ನಾನು ಹಾಗೆ ತೋರಿಸ್ತೀನಿ. ಎಸ್, ಸಾರಿ ಯಾ, ಇಲ್ಲಿ ನೀವು ನೋಡ್ತಿದ್ದೀರಾ ಜಸ್ಟ್ ಲೈಟ್ ಆನ್ ಆಗಿದೆ ಆ್ಯಂಡ್ ಆಟೋಮೆಟಿಕ್ ಅದಾಗತ್ತೆ, ಆಫ್ ಆಗುತ್ತೆ. ಈ ಸ್ಟೀಮ್ ಬರೋದಕ್ಕೆ ಇಲ್ಲಿ 2 ವೆಂಟ್ಸ್ ಇದೆ ಅಷ್ಟೇ. ಇದು ಆಟೋಮೆಟಿಕ್ ಆಗಿ ಅದೇ ಆಫ್ ಆಗುತ್ತೆ. ಸೊ ಎಸ್, ಈಗ ರಿಚನ್ ಎದ್ಮೇಲೆ ತಿನ್ಸಕ್ಕೆ ಅಂತ ಹೇಳ್ಬಿಟ್ಟು ಎಗ್ಸ್ ರೆಡಿ ಮಾಡಿ ಎಗ್ಸ್ ಇಟ್ಟಿದ್ದೀನಿ ಬಾಯ್ಲ್ ಆಗೋಕ್ಕೆ. ಈಗ ನೀವು ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ನೋಡ್ತಿದ್ದೀರಲ್ಲ, ನನಗೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು. ಬನ್ನಿ. ಈಗ ಇದನ್ನೆಲ್ಲ ನಾನು ಕುತ್ಕೊಂಡು ನೆಲದ ಮೇಲೆ ಮಾಡ್ತೀನಿ. ಬಿಕಾಸ್ ನನ್ನ ಬ್ಯಾಗಲ್ಲಿ ತುಂಬ ಥಿಂಗ್ಸ್ ಇದೆ, ತುಂಬ ಡಸ್ಟು ಇದೆ, ತುಂಬ ಥಿಂಗ್ಸು ಇದೆ. ಅದನ್ನ ಸಾರ್ಟ್ ಮಾಡಬೇಕು. ಈ ಬ್ಯಾಗ್ಗೆ ರೀಪ್ಲೇಸ್ಮೆಂಟಾಗಿ ಇನ್ನೊಂದು ಹಳೆ ಬ್ಯಾಗ್ ಇದೆ, ಆ ಬ್ಯಾಗ್ನ ತೊಗೊಂಬಂದು ಅದರೊಳಗೆ ಎಲ್ಲ ತೆಗೆದಿಡಬೇಕು. ಎಸ್, ಈ ಬ್ಯಾಗ್ ಒಳಗೆ ಶಿಫ್ಟ್ ಮಾಡ್ತಿದ್ದೀನಿ ಇದನ್ನೆಲ್ಲ. ಇದು ಬೇಸಿಕಲಿ ಬಾಟಾ ಅವ್ರದ್ದು, ಮಲೇಷ್ಯಾಲ್ಲಿರ್ಬೇಕಾದ್ರೆ ತೊಗೊಂಡಿದ್ದು. ಕೆಲವು ದಿವಸ ಅಲ್ಲಿ ಯೂಸ್ ಮಾಡ್ತೀವಿ, ಅದಾದ್ಮೇಲೆ ತುಂಬ ದಿವಸ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಇವಾಗ ಮತ್ತೆ ಅದರೊಳಗೆ ಥಿಂಗ್ಸ್ ಇರ್ತಿದ್ದೀನಿ. ತುಂಬ ಚಿಕ್ಕದಿದೆ. ಎಸ್, ಇಲ್ಲಿ ಬಾಟಾ ಅವ್ರದ್ದು, ಬಟ್ ಮಲೇಷ್ಯಾ ಅಲ್ಲಿ ಬಾಟಾ ಶೋರೂಮ್ಸ್ ಇದೆ, ಸೊ ಅಲ್ಲಿ ತೊಗೊಂಡಿದ್ದು. ಸೊ ಈಗ ಎಲ್ಲ ಥಿಂಗ್ಸ್ನ ಅದರೊಳಗೆ ಶಿಫ್ಟ್ ಮಾಡ್ತೀನಿ. ಕ್ಯೂಟ್ ಆಗಿದೆ, ಇದು ಚಿಕ್ಕದು ಬ್ಯಾಗ್, ಕ್ಯೂಟ್ ಆಗಿದೆ. ಲೈಕ್ ಸ್ಲಿಂಗ್ ಬ್ಯಾಗ್ ಥರ ಹಾಕೊಬೋದು. ಆ್ಯಕ್ಚುಲಿ ಈ ಥರ ಪೌಚಸಲ್ಲಿ ಸೆಪ್ರೇಟಾಗಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಸಿಗುತ್ತೆ. ಅಂದರೆ ಕಾಸ್ಮೆಟಿಕ್ಸ್ಗೆ ಒಂದು, ಆಮೇಲೆ ಕೊರೋನಾ ರಿಲೇಟೆಡ್ ಎಲ್ಲ ಥಿಂಗ್ಸ್ ಒಂದು, ಮತ್ತು ರಿಚಿಂದೆಲ್ಲ ಸಪ್ರೇಟಾಗಿ ಒಂದು. ಸೊ ಹಾಗೆ ಎಲ್ಲದಕ್ಕೂ ಒಂದು ಪೌಚ್ ಇಟ್ಕೊಂಡ್ರೆ ನಮಗೆ ತೊಗೊಬೇಕಾದ್ರೆ ತುಂಬ ಈಸಿಯಾಗಿ ಸಿಗುತ್ತೆ. ಸೊ ಬ್ಯಾಗ್ ಸಹ ಕ್ಲೀನಾಗಿರುತ್ತೆ. ಸೊ ಈ ಪೌಚಸ್ ನೋಡಿದ್ಮೇಲೆ ನನಗೂ ಐಡಿಯಾ ಬಂದಿದ್ದು. ಮುಂಚೆ ಒಂದೇ ಒಂದು ಚಿಕ್ಕ ಪೌಚ್ ಇಟ್ಕೊಂಡಿರ್ತಿದ್ದೆ, ಅದರೊಳಗೆ ಕಾಸ್ಮೆಟಿಕ್ಸ್ ಇಟ್ಕೊತಿದ್ದೆ. ಬಟ್ ಇವಾಗ ಥಿಂಗ್ಸ್ ಜಾಸ್ತಿ ಆಗಿರೋದ್ರಿಂದ ಡಿಫ್ರೆಂಟ್ ಪೌಚಸ್ ಇಟ್ಕೊಂಡು ಎಲ್ಲನೂ ಡಿಫ್ರೆಂಟ್ ಪೌಚಸಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಆ್ಯಕ್ಚುಲಾಗಿ ಎಲ್ಲ ಇಡಿಸ್ತಿಲ್ಲ. ಪ್ರಾಬಬ್ಲಿ ನಾನು ಇದು ಮಲೇಷ್ಯಲ್ಲಿ ತೊಗೊಂಡಿದ್ದಲ್ವ, ರಿಚನ್ ಮುಟ್ಟಕ್ಕಿಂತ ಮುಂಚೆ ನನಗಿದು ಸಫಿಷಿಯೆಂಟ್ ಅನ್ನಿಸ್ತು. ಬಟ್ ಇವಾಗ ತುಂಬ ಥಿಂಗ್ಸ್ ಆಗೋಗಿದೆ, ನನಗೇನು ಹಿಡಿಸ್ತಾನೆ ಇಲ್ಲ. ಸೊ ಹಾಗಾಗಿ ಈ ದೊಡ್ಡ ಬ್ಯಾಗ್ಗೆ ಸ್ವಿಚ್ ಆಗ್ತಿದ್ದೀನಿ. ಮೇ ಬಿ ಇದು ಜಸ್ಟ್ ಒಂದು ಪರ್ಸ್ ಆ್ಯಂಡ್ ಮೊಬೈಲ್ ಇಟ್ಕೊಂಡು ಹೋಗೋಕ್ಕೆ ಇಲ್ಲೇ ಎಲ್ಲಾದರೂ ಆದರೆ ಇದನ್ನು ಯೂಸ್ ಮಾಡೋಣ ಅಂತ ಹೇಳಿ ಈಗ ಇದಕ್ಕೆ ಸ್ವಿಚ್ ಆಗ್ತಾ ಇದ್ದೀನಿ. ಬಟ್ ಐ ಥಿಂಕ್ ನನ್ನ ಕಂಪ್ಲೀಟ್ ಐಟಮ್ಸ್ ಫಿಟ್ ಆಗಬೇಕು ಅಂದರೆ ಇದರೊಳಗೇ ಆಗ್ತದೆ. ಈ ಬ್ಯಾಗ್ ಪೀಪಲ್ಸಿಂದು ಮಿಂತ್ರಾದಲ್ಲಿ ತೊಗೊಂಡಿದ್ದು. ನಾನು ಲಾಸ್ಟ್ ಒಂದು ಮಿಂತ್ರದ ಹಾಲ್ ಮಾಡಿದ್ದೆಲ್ಲ ಅದರಲ್ಲಿ ತೋರಿಸಿದೆ. ಎಸ್, ಆ್ಯಕ್ಚುಲಾಗಿ ಜಸ್ಟ್ ಬ್ಯಾಗ್ ಸೆಗ್ರಿಗೇಟ್ ಮಾಡಿ ಇಟ್ಟೆ. ನಾನು ಇನ್ನೂ ಹರಿ ತಂದಿದ್ದು ಕೋವಿಡ್ದು ಕಿಟ್ ಲೈಕ್ ಅರೇಂಜ್ ಮಾಡಿ ಇಡಬೇಕಿತ್ತು. ಅಷ್ಟೊತ್ತಿಗೆ ರಿಚನ್ ಎದ್ಬಿಟ್ಟು, ರಿಚ್ ಸೇ ಹಾಯ್ ಬಾಯ್, ಹಾಯ್ ಹೇಳು ಅದು ಜೋಡಿಸೋಣ, ಅದು ಎತ್ಕೊಂಬರಲ್ಲ. ಈಗ ಅದು ಕಿಟ್ ನೋಡ್ದ, ಸೊ ಅಲ್ಲಿಗೆ ಹೋಗ್ತಾ ಇದ್ದಾನೆ, ನಾನು ತೊಗೊಂಬರ್ತೀನಿ ಅದನ್ನು. ಏನದು ಹಾಯ್ ಹೇಳಿ ಫಸ್ಟ್ ನೀನು ಅವ್ರಿಗೆ ಹಾಯ್ ಹೇಳಮ್ಮ. ಎಸ್, ಹೀಗೆ ಕೋವಿಡ್ ಓಕೆ, ಹೀಗೆ ಕೋವಿಡ್ ಅಂತ ಹೇಳಿ ಕಿಟ್ ಕೊಟ್ಟಿದ್ರು. ಮೇಡಿಚು ಮಮ್ಮ ಹೇಳ್ತೀನಿ ರಮ್ಮ, ಏನಿದೆ ಅದ್ರಲ್ಲಿ ನೋಡೋಣ. ಇರು, ಗೊತ್ತಿಲ್ಲ ನನಗೂ ಇದರಲ್ಲಿ ಏನಿದೆ ಅಂತ. ಹಾಂ, ಸ್ಟಿಕ್ಕರಾ? ಓಕೆ, ಇದು
ಸೊ ಫಸ್ಟ್ ನಾನು ಹೇಳ್ಬಿಡ್ತೀನಿ ಓಕೆನಾ. ಇದು ಬಾಕ್ಸ್ ಕೊಟ್ಟಿದ್ರು, ಅದ್ರೊಳಗೆ ಇದೊಂದು ಬಾಕ್ಸ್ ಇತ್ತು. ಇದು ಬಂದ್ಬಿಟ್ಟು ಡೈವರ್ಸಿ ಹೈಜಿನೈಸರ್ ಅಂತ ಹೇಳ್ಬಿಟ್ಟು ಓಕೆ ಅದು ವೈಪ್ಸ್. ಸೊ ಡೈವರ್ಸಿ ಹೈಜಿನೈಸರ್ ಅಂತ ಹೇಳಿದೆ. ಅದ್ರಲ್ಲಿ ಏನೇನಿತ್ತು ಅಂತ ಹೇಳಿ ಅಂದ್ರೆ ಇದು ಸಾಫ್ಟ್ ಕೇರ್ ರಿನ್ಸ್ ಫ್ರೀ, ಸ್ಲೋ ಈ ಕಡೆ ಹುಷಾರು, ಸಾಫ್ಟ್ ಕೇರ್ ರಿನ್ಸ್ ಫ್ರೀ ಅಂತ ಹೇಳ್ಬಿಟ್ಟು ಈಗ ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಕೊಟ್ಟಿದ್ದಾರೆ. ಎಸ್, ಹಾಗೇನೆ ವೈಪ್ಸ್ ಕೊಟ್ಟಿದ್ದಾರೆ. ಇದು ಡ್ರೈ ವೈಪ್ಸ್, ಮೇ ಬಿ ನಾವು ಓಕೆ ಇದು ಸ್ಪ್ರೇ ಮಾಡಿದ್ಮೇಲೆ ವೈಪ್ ಮಾಡೋದಕ್ಕೆ ಅಂತ ಹೇಳಿ ಅನ್ಸುತ್ತೆ. ಎಸ್, ಇರಮ್ಮ ಇದು ತೋರಿಸೋಣ. ಇದು ಆಕ್ಚುಲ್ ಆಗಿ ಒನ್ ಸ್ಟೆಪ್ ಕ್ಲೀನರ್. ಎಸ್, ಕ್ಲೀನಿಂಗ್ ನನ್ನ ಇದು ಆಕ್ಚುಲ್ ಆಗಿ ಸರ್ಫೇಸ್ ಕ್ಲೀನರ್. ಇವಾಗ ನಾವು ಕಾರ್ ಅಂತ ಹೇಳಿ ಅಂದ್ರೆ ಹೊರಗೆ ಹೋಗಿರ್ತೀವಿ. ಸೊ ಕಾರ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಮಕ್ಕಳನ್ನ ಪ್ಲೇ ಏರಿಯಾ ಕರ್ಕೊಂಡು ಹೋಗ್ತೀವಿ. ಮಕ್ಕಳನ್ನ ಇವಾಗ ಪ್ಲೇ ಏರಿಯಾ ಕರ್ಕೊಂಡು ಹೋಗಿ ಸ್ವಿಂಗ್ ಆಡ್ತಾನೆ. ಸೊ ಆ ತರ ಟೈಮಲ್ಲೆಲ್ಲ ಜಸ್ಟ್ ಇದನ್ನ ಸ್ಪ್ರೇ ಮಾಡಿ ಅದಕ್ಕೆ ಅಂತ ಹೇಳ್ಬಿಟ್ಟೆ ವೈಪ್ಸ್ ಕೊಟ್ಟಿದ್ದಾರೆ. ಸೊ ಆಕ್ಚುಲ್ ಆಗಿ ಈ ತರದ್ದು ನಮ್ಗೆ ಹೊರಗೆ ಬೇರೆ ಬ್ರ್ಯಾಂಡ್ ಸಿಗುತ್ತೆ, ನಾನು ನೋಡಿದ್ದೆ. ಅದ್ ತಗೊಬೇಕು ಅನ್ಕೊಂತಿದ್ದೆ ಹೊರಗೆ ಹೋದ್ವಾಗ, ಲೈಕ್ ಕಾರ್ ಹ್ಯಾಂಡಲ್ಸ್ಗೆ ಈ ತರದಕ್ಕೆಲ್ಲ ಅಂತ ಹೇಳ್ಬಿಟ್ಟು. ಬಟ್ ಗುಡ್, ಈ ತರದ್ದು ಒಂದು ಕಾರ್ ಡ್ರೈವಿಂಗ್. ಓಕೆ, ಇದೇನು ಹೇಳು, ಜಸ್ಟ್ ಒನ್ ಸ್ಟೆಪ್ ಕ್ಲೀನರ್ ಅಂತ ಹೇಳಿದೆ. ಕ್ಲೀನರಾ, ಒನ್ ಸ್ಟೆಪ್ ಕ್ಲೀನರಾ? ಓಕೆ, ಒನ್ ಸ್ಟೆಪ್ ಕ್ಲೀನರ್ ಅಂತ ಹೇಳಿದೆ. ಸ್ಪ್ರೇ ಮಾಡೋದು ಜಸ್ಟ್ ಒಂದು 30 ಸೆಕೆಂಡ್ಸ್ ಬಿಟ್ಬಿಟ್ಟು ನಾವು ಜಸ್ಟ್ ವೈಪ್ ಮಾಡ್ಬೇಕಷ್ಟೇ. ಸೊ ದಟ್ ಇರೋ ಜರ್ಮ್ಸ್ ಲೈಕ್ ಕಿಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು 500 ml ಕೊಟ್ಟಿದ್ದಾರೆ. ಎಸ್, ಇದೊಂದು ತುಂಬಾ ಯೂಸ್ಫುಲ್ ಅಂತ ಹೇಳಿ ಅನಿಸ್ತಿದೆ ನನಗೆ. ಸೊ ಇದ್ರ ಜೊತೆಗೆ ಎಕ್ಸ್ಟ್ರಾ ಒಂದಷ್ಟು ಪೀಸಸ್ ಆಫ್ ಹ್ಯಾಂಡ್ ಗ್ಲೌ ಕೊಟ್ಟಿದ್ದಾರೆ. ಅಂಡ್ ದೆನ್ ಎಸ್ ಲೈಕ್ ಡಿಸ್ಪೋಸಬಲ್ದು ಮಾಸ್ಕ್ಗಳು ಕೊಟ್ಟಿದ್ದಾರೆ. ಓಕೆ, ನನ್ನ ಡಿಸ್ಪೋಸಬಲ್ದು ಮಾಸ್ಕ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಸೇಫ್ಟಿ ಕಿಟ್. ಇನ್ನು ಗೊತ್ತಾಯ್ತಲ್ಲ, ಅದಕ್ಕೆ ರಿಚು ಎದ್ದಿರ್ಬೇಕಾದ್ರೆ ಚುಚ್ಚು ಹೋಗ್ಬೇಕಮ್ಮ. ಇಲ್ಲ, ಓಕೆ, ಸ್ಟ್ಯಾಂಡ್ ಸ್ಟ್ರೀಟ್. ಅದಕ್ಕೆ ಎದ್ದಿರ್ಬೇಕಾದ್ರೆ ಏನು ಮಾಡಲ್ಲ, ಕಂಪ್ಲೀಟ್ ಅವನ ಜೊತೆನೆ ಸ್ಪೆಂಡ್. ಇದೇ ಪ್ರಾಬ್ಲಮ್, ನಾನು ಅದಕ್ಕೆ ರಿಚಿನ ಎದ್ದಿರ್ಬೇಕಾದ್ರೆ ಏನು ಅವನು ಹೊಸದೆಲ್ಲ ನೋಡಿದಾಗ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿರ್ತಾನೆ. ಬಟ್ ಆಕ್ಚುಲ್ ಆಗಿ ಗುಡ್, ನಾನು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಅಲೋ ಮಾಡ್ತೀನಿ. ಬಟ್ ಕೆಲವೊಂದ್ಸತಿ ಈ ತರ ಕೆಮಿಕಲ್ ಬೇಸ್ಡ್ ಆಗ್ಲಿ, ಸ್ವಲ್ಪ ಡೆಲಿಕೇಟೆಡ್ ಇದ್ರಲ್ಲೆಲ್ಲ ಅದ್ ನಾನು ಹಾಕ್ತೀನಿ ಬಿಡು. ಸರಿ, ಇಲ್ಲ ಇರ್ಲಿನಾ? ಓಕೆನಾ? ಹೇಳಮ್ಮ. ಕೊರೋನಾ ನಿನ್ನ ಇಟ್ಕೊಳಲ್ಲ, ಯಾಕೆ ಇಟ್ಕೊಳತ್ತೆ? ನೀನ್ ಫೈಟಿಂಗ್ ಮಾಡ್ತೀಯ ತಾನೆ ಕೊರೋನಾ ಜೊತೆಗೆ? ರಿಚಿ, ನೀನ್ ಫೈಟಿಂಗ್ ಮಾಡಲ್ಲ ಕೊರೋನಾಗೆ? ಹಂಗ್ ಮಾಡ್ಬಾರ್ದು. ಹೆಂಗೆ ಹ್ಯಾಂಡ್ಸ್ ಅಲ್ಲಿ ತೋರ್ಸು, ಕೊರೋನಾಗೆ ಹೆಂಗೆ ನೀನ್ ಫೈಟ್ ಮಾಡುದು? ಹ್ಯಾಂಡ್ಸ್ ಸರಿ, ಬಾಯ್ ಹೇಳೋಣ. ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇನ್ನು ನಡ್ಸಕ್ಕಾಗಿಲ್ಲ ಇದನ್ನ. ಈಗ ನೀನ್ ಎಗ್ ತಿನ್ಬೇಕು. ಎಸಿಗೆ ಇವನ್ಗೆ ಎಗ್ ತಿನ್ನಿಸ್ಬೇಕು. ನಾನು ಮೇ ಬಿ ಈ ವ್ಲಾಗ್ನ ಇನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂತ ಹೇಳಿ ಅನ್ಸುತ್ತೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಏನ್ ಮಾಡ್ತೀನಿ, ಮೇ ಬಿ ಇನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ. ನನ್ಗಿನ್ನ ಕೆಲಸ ಆಗಲ್ಲ, ನೀನ್ ಬಿಡಲ್ಲ ಅಲ್ಲ. ಎಸ್, ಇನ್ನ ರಿಚಿನ್ ಜೊತೆ ಆಡೋದು, ರಿಚಿನ್ಗೆ ತಿನ್ಸೋದು. ಎಸ್, ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ, ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಂಡ್ ಯಾರ್ಯಾರು ನೋಡ್ತಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಹ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಂತೀನಿ. ಓಪನ್ ಆಗೋಯ್ ಎಸ್, ಓಕೆ, ನೀನ್ ಬಾಯ್ ಹೇಳ್ಬಿಡಿ ಈಗ. ಬಾಯ್ ಹೇಳ್ಬಿಡು. ಲವ್ ಯು. Take care. Okay, yes. Bye.